ಹೆಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಆಂಟಿ ಊರಿಗೆ ಹೋಗ್ತಾ ಇದ್ದೀವಿ ಜಾತ್ರೆಗೆ. ಮಾವುತೂರು ಅಂತ ಹೇಳಿ ಗೋರ್ನಹಳ್ಳಿ ಸೈಡ್ ಬರುತ್ತೆ. 2 ಇಯರ್ಸ್ ಬ್ಯಾಕ್ ಹೋಗಿದ್ವಿ, ಅಂದರೆ ಪಾಪು ಒಂದು 5 ಮಂತ್ಸ್ ಇತ್ತು ಅವಾಗ ಹೋಗಿದ್ದು. ಅದಾದಮೇಲೆ 2 ಇಯರ್ಸ್ ಆದಮೇಲೆ ಮತ್ತೆ ಇವಾಗ ಹೋಗ್ತಾ ಇದ್ದೀವಿ ಜಾತ್ರೆ ಇರೋದ್ರಿಂದ. ಬನ್ನಿ, ಇವಾಗ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಅಲ್ಲಿನ ಅಟ್ಮಾಸ್ಫಿಯರ್ ಎಲ್ಲ ತುಂಬ ಚೆನ್ನಾಗಿದೆ. ಅಲ್ಲಿ ತೋರಿಸ್ತೀನಿ. ನಮ್ಮ ಔಟ್ಫಿಟ್ ಬಂದು ಹೀಗಿದೆ, ಸ್ಯಾರಿ ಅದ್ರಿಕೆಲ್ರು ನಮ್ಮ ಮಕ್ಳು ನೋಡಿ ಹೀಗೆ ಹಿಂಗೆ ಆಡ್ತಾರೆ. ಹೋಗೋಷ್ಟರಲ್ಲಿ 5 ಮಿನಿಟ್ಸ್ ಜರ್ನಿ ಆದ ತಕ್ಷಣ ಫುಲ್ಲು ಫ್ಲಾಟ್ ನಿದ್ದೆ ಹೋಗ್ಬಿಡ್ತಾರೆ. ಅಲ್ಲಿವರೆಗೂ 5 ನಿಮಿಷ ಕಿತ್ತಾಡ್ತಾ ಇರ್ತಾರೆ, ಕಾಲು ಕಿತ್ತಾಡ್ತಾರೆ. ಹಾನಾ ಯಾರ ತೀಟೆ ಮಾಡೋದು ಮಗುಗ? ಇಲ್ಲಿ ದೂರ ಹೇಳೋದೆ ಸಾತಿ, ಸುಮ್ಮನೆ ಹೊಸ್ದಾಗಿ ಹಾಕಿದ್ದಾನೆ. ನಾಯಿಗಳು ತೋರ್ದಿರ ಹಸುಗಳು ನಾಯಿ ರೋಡ್ ಗಡ್ಡ ಬರ್ದಿರನ. ಈ ಕಡೆಯಿಂದ ಮಾತ್ರ ಹಾಕಿರೋದು, ಆ ಕಡೆ ನಮ್ಮ ಕಡೆ ಹಾಕಿ ಅಲ್ಲ. ಇದು ಬೇರೆ, ಇದು ಗೌರಿಬಿದನೂರು ರೋಡ್. ಅದಕ್ಕೊಂದು ಇನ್ನೊಂದು ಯಾವ್ದೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಲ್ಲ, ಅಲ್ಲೆಲ್ಲ ಇಲ್ಲೇ ಅನ್ಸುತ್ತೆ. ರಂಗಸ್ಥಳ ದೇವಸ್ಥಳ ಕಾಣಿಸುತ್ತ ಇಲ್ಲಿ, ಗೋಪುರ ಕಾಣಿಸುತ್ತೇನಲ್ಲ. ಎಷ್ಟು ವರ್ಷ ಆಯ್ತು, ವರ್ಷವಾಗ್ತಾ ಇತ್ತು ದೇವಸ್ಥಾನಕ್ಕೆ. ಈ ಸರಿ ಎಷ್ಟು ದಿವಸ. ಓಹೋ, ಇದು ಅಡ್ಡ ಆಗೋಗ್ಬಿಟ್ಟಿದೆ ಅಲ್ಲದೇ. ಅದ್ವಿನಿ ಉಡ್ದಾಗಿನ ಕರ್ಕೊಂಡೆ ಬಂದಿಲ್ಲ ಬಿಡು. ಅದ್ವಿನ ನೆನ್ಪೈತಲ್ಲ ಹೋಗಿರೋದು, ಕೋತಿಗಳು ಗುಟ್ಟ ಹಾಕಿರೋದಿಲ್ಲ. ಅದ್ವಿಕ್ ನೋಡಿಲ್ಲ. ಅದ್ವಿಕ್ ಅವ್ರು ಎಷ್ಟು ಕೋತಿ ಇದ್ದಾವ ಗೊತ್ತಾದ ಇಲ್ಲಿ. ತಲಕಾಯಿ ಬೆಟ್ಟಕಲ್ಲು ಅಲ್ಲಿ ತೆಂಗಿನಕಾಯಿ ಚಿಪ್ಪೆ ಎತ್ಕೊಂಡು ಹೋಗ್ತಿದ್ವಲ್ಲ, ನಿನ್ನ ಕೋತಿ ಜಾಸ್ತಿ. ಸಖತ್ತಾಗೈತೆ ರೋಡ್. ಸ್ವಲ್ಪ ದಿವಸ ತಿರ್ಗಿ ಏನೇನು ಓಡಾಡಿದ್ರೆ ತಿರ್ಗಾ ಆಯ್ತು. ಇದೆಲ್ಲ ಹೊಸ್ತಾಗ ಎಷ್ಟು ದೂರ ಮಾಡೋರು. ಮಳೆಗಾಲ 1 ವರ್ಷ ಆಗೋ ಗಂಟೆ ಹಿಂಗೆ ನೋಡಾದ್ರು ಇಲ್ಲಿ. ವಾವ್, ಅಟ್ಮಾಸ್ಫಿಯರ್ ಅಂತೂ ಸೂಪರ್ ಆಗಿದೆ. ಬೇರೆ ಸ್ಟೇಟ್ ಕಡೆ ಹೋಗೋಷ್ಟೇ ಇಲ್ಲ, ನಮ್ಮ ಕಡೆನೇ ತುಂಬ ಜಾಗ ಇರುತ್ತೆ, ಬಟ್ ನಾವು ಹೋಗಿರಲ್ಲ ಅಷ್ಟೇ. ನೋಡ್ತಿರ್ಬೋದು, ಈ ಥರ ಘಾಟ್ ಸೆಕ್ಷನಲ್ಲಿ ಹೋಗೋಕ್ಕಂತೂ ನನಗಂತೂ ತುಂಬಾ ಇಷ್ಟ. ಅದೇ ಈಗ ಚಿಕ್ಕ ಟ್ರ್ಯಾಕ್ಟರ್ಗಳು, ಅದೇನೇನು ಅವ್ರ ಜೊತೆಗೆ ಬಂದು ನಾವು ಇಲ್ಲಿಂದ ಹೊರಟ ಮೇಲೆ ಅಲ್ಲಿ ನಮ್ಮಮ್ಮ, ನಮ್ಮ ಅಕ್ಕ ಮತ್ತು ನಮ್ಮ ಅತ್ತೆ ಹೊರಟಿದ್ರು. ಸೊ ಆನ್ ದಿ ವೇ ಹೋಗ್ತಾ ಅವ್ರನ್ನೂ ಕರ್ಕೊಂಡು ನಾವು ಹೊರಟ್ವಿ. ಅವತ್ತು ಸ್ಕೂಲ್ ರಜೆ ಇತ್ತು. ಯಾವಾಗಲೂ ನಮ್ಮ ಅಕ್ಕ ಮಗಳು ಬೆಳಗ್ಗೆ ಮಧ್ಯಾಹ್ನ ಬಂದವರು, ಬಟ್ ಇವಾಗ ಫುಲ್ ಡೇ ಇರೋದ್ರಿಂದ ಕೇಳ್ತಾ ಇದ್ದೀನಿ ಸ್ಕೂಲ್ ಹೇಗಿದೆ ಅಂತ. ಬಟ್ ಪಾಪ ಮಕ್ಳಿಗೆ ಇವಾಗ ಹಾಫ್ ಡೇ ಬಂದು ಫುಲ್ ಡೇ ಹೋಗೋಕ್ಕೆ ಅವ್ರಿಗೆ ಸ್ವಲ್ಪ ಬೇಜಾರೆ. ಆ್ಯಂಡ್ ನಮ್ಮ ಯಜಮಾನ್ರು ಯಾವಾಗಲೂ ರೂಟಲ್ಲಿ ಪಕ್ಕ ಇರ್ತಾರೆ. ಈ ಸರಿ 1.5 ಇಯರ್ ಆಯಿತು ರೂಟ್ ಮಿಸ್ ಆಗಿ ನ್ಯಾವಿಗೇಷನ್ ಹಾಕ್ಕೊಂಡು ಹೋಗ್ತಾಯಿದ್ರು. 4 ಕಿಲೋಮೀಟರ್ ತೋರಿಸಿ ಮತ್ತೆ 3 ಕಿಲೋಮೀಟರ್ ಅಂತಲ್ಲ ಅದೇ 3 ಕಿಲೋಮೀಟರ್ ಅಂತಿದ್ದೆ, 24 ಕಿಲೋಮೀಟರ್ ಅಂತೆ. ಹಳ್ಳಿಪುರದಿಂದ 25 ಕಿಲೋಮೀಟರ್ ಆಗುತ್ತೆ. ಮತ್ತೆ ಹಳ್ಳಿಪುರ 3 ಕಿಲೋಮೀಟರ್ ಅಂಟ ನಾವು. ನಮ್ಮ ಅತ್ತೆ ಜೊತೆ ಥರ ಹೋಗೋದು ಇಲ್ಲೆಲ್ಲ ತುಂಬ ಖುಷಿ ಆಗುತ್ತೆ, ಯಾಕಂದರೆ ತುಂಬ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ. ನನ್ನ ಮಗ ನೋಡಿ ನಿದ್ದೆ ಮಾಡ್ತಾನೆ. ನಾನು ಪರ್ಮನೆಂಟ್ ಸೀಟು ಅಲ್ಲಿಂದ ಬರ್ತಾನೆ ಇಲ್ಲ, ಅಲ್ಲೇ ನಿಂತ್ಕೊಂಡು ನಿದ್ದೆ ಮಾಡ್ತಿದ್ದಾನೆ. ಹಿಂದೆ ಒಬ್ರು ಮುಂದೆ ಒಬ್ರು ಮಲ್ಕೊಂಡವ್ರೆ. ಕೆರೆ ನೋಡಿ ಊರು ಕಂಡು ಹಿಡಿಬೋದು. ಇದೇ ಊರಿನ ದೇವಸ್ಥಾನ. 7 ಡೇಸ್ ಜಾತ್ರೆ ಆಗುತ್ತೆ. ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ಚಿಕ್ಕ ವಯಸ್ಸಿಂದ ಬರ್ತಾಯಿದ್ದೀವಿ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ವಾರಗಟ್ಟಲೆ ಇದ್ದು. ಇಲ್ಲಿನ ವೆದರ್ ಅಂತೂ ನಂಗೆ ತುಂಬ ಇಷ್ಟ, ಯಾಕಂದರೆ ಬರೀ ಸುತ್ತಲೂ ತೋಟ ಆ ಥರನೇ. ಆ್ಯಂಡ್ ಕೆರೆ, ನಾನು ಲೈಫಲ್ಲಿ ಚಿಕ್ಕ ಹುಡುಗಿದ್ದಾಗ ಇದೇ ಫಸ್ಟ್ ದೊಡ್ಡ ಕೆರೆ ನೋಡಿದ್ದು. ಪರ್ಸ್ನಲಿ ನಂಗೆ ತುಂಬ ಇಷ್ಟ ಆಗುತ್ತೆ ಅಟ್ಮಾಸ್ಫಿಯರ್, ಯಾಕಂದರೆ ನಾವು ಟೌನಲ್ಲಿ ಹುಟ್ಟು ಬೆಳೆದಿರೋದ್ರಿಂದ ಏನೋ ಗೊತ್ತಿಲ್ಲ, ನೇಚರ್ ನೋಡಿದ ತಕ್ಷಣ ನಾನು ಅಟ್ರಾಕ್ಟ್ ಆಗೋಗ್ತೀನಿ. ಆ್ಯಂಡ್ ಕೋಸ್ಟಲ್ ಏರಿಯಾ ಸೈಡ್ ಇರುತ್ತಲ್ಲ, ಆ ಥರ ವೆದರು ತುಂಬ ಚೆನ್ನಾಗಿದೆ. ಮನೆ ಮುಂದೆನೇ ತುಂಬ ನಿಯರ್ ಇದೆ ಕೆರೆ ಎಲ್ಲನೂ. ಲೆಫ್ಟ್ ನಾವು ಟರ್ನ್ ಆಗಿರೋ ಹಾಗೆ ಸ್ಟ್ರೈಟ್ ಹೋದರೆ ಗೊರವನಹಳ್ಳಿ ಸಿಗುತ್ತೆ. ಒಂದು 5-6 ಕಿಲೋಮೀಟರ್ಸಲ್ಲಿ ಕಲರ್ ಮನೆ.
ನಾನು ತುಂಬ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಬಿಕಾಸ್ ಕಾರಲ್ಲಿ ಬಂದರೆ ಗಾಳಿದು ಸೌಂಡು ಆ್ಯಂಡ್ ಹೊರಗಡೆ ಬಂದರೆ ಎಲ್ಲ ಜಾತ್ರೆ ಆಗಿರೋದ್ರಿಂದ ಮೈಕ್ ಸೆಟ್ ಆ ಥರ ಎಲ್ಲ ಇತ್ತು, ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆ್ಯಂಡ್ 33 ವಿಲೇಜಸ್ ಸೇರಿ ಆರತಿ ಆ ಥರ ಮಾಡೋದು ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ನೋಡಿರೋಂಗೆ ಈ ಊರಲ್ಲಿನೇ 1 ವರ್ಷ ಬಿಡದಿರೋ ಜಾತ್ರೆ ಹಂಗೆ ಮಾಡೋದು. ಆ್ಯಂಡ್ ನಮ್ಮ ಅತ್ತೆ ಎಲ್ಲ ಮುಂಚೆಗೆ ಬಂದಿದ್ರು, ಎಲ್ಲರೂ ಮಾತಾಡ್ಸ್ತಾ ಹೋದ ತಕ್ಷಣ ಬಸ್ಗ ಗೋಡೆಗೆಲ್ಲ ಮೆತ್ತಾಕೊಳ್ಳೋಣ. ಚೆನ್ನಾಗಿದ್ದೀರಾ? ಇಲ್ಲ ಅದು ಬೇರೆಯವ್ರು ಮಣಿದು ಮಾತ್ರ ಬೇರೆಯವ್ರು ಮಾಡೋದೇನಲ್ಲ ಇವು. ಆ್ಯಂಡ್ ಆರತಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಬಂದ ತಕ್ಷಣ ಮಾತಾಡ್ಸಲ್ಲ, ಆಂಟಿ ಅಂಕಲ್ ಅವ್ರದ್ದೇ ಮನೆ ಇದು. ತುಂಬ ಖುಷಿಪಟ್ಟರು ನಾವು ಬಂದಿದ್ದಕ್ಕೆ. ಆ್ಯಂಡ್ ಇದು ಬಂದು ಅವ್ರ ಹಳೆ ಮನೆ. ನಾವು ಹಾಲಿಡೇಸಲ್ಲಿ ಆ ಟೈಮಲ್ಲಿ ಹೋಗ್ತಿದ್ವಿ ಜಾತ್ರೆಗೆ ಅಂತ ಹೇಳ್ತಿದ್ನಲ್ಲ, ಅವಾಗ ಈ ಮನೇಲೇ ಇರ್ತಾಯಿದ್ದು. ಆ್ಯಂಡ್ ಇಲ್ಲಿನ ವೆದರ್ ಅಂತೂ ಒಂಥರ ಟ್ರೆಡಿಷ್ನಲ್ ವೈಬೇ ಬೇರೆ. ನೋಡಿ, ಇದು ಕಿಚನು ಆ್ಯಂಡ್ ಹಾಲು, ಆವಾಗಿನ ಥರ ಪೆಟ್ಟಿಗೆ ಇದು ಈ ಥರದ್ದೆಲ್ಲ. ಅವಾಗ ಹಾಲಲ್ಲೆಲ್ಲ ಒಟ್ಟಿಗೆ ಮಲ್ಕೊಂಡು ಟಿ ವಿ ನೋಡೋದು ಆ ಥರ. ಆ್ಯಂಡ್ ಈ ಪಕ್ಕದಲ್ಲಿ ಕಿಟಕಿಗೆ ನೋಡಿ ಮಾವಿನಕಾಯಿ ಎಲ್ಲ ಕಾಣಿಸುತ್ತೆ, ಪಕ್ಕದಲ್ಲೇ ಮರ ಅವ್ರದ್ದೇ ಹಾಕಿದ್ದಾರೆ. ಆ್ಯಂಡ್ ತುಂಬ ಓಡಾಡಿದ್ದೀವಿ ಅಂತಲೇ ಹೇಳ್ಬೋದು. ಈ ರೂಟಲ್ಲೆಲ್ಲ 2 ರೂಮ್ ಇದೆ, 1 ರೂಮ್ ಬಂದು ಫುಲ್ಲು ಮಾವಿನ ಹಣ್ಣು ಇಡೋಕ್ಕೆ ಆ ಥರನೇ ಮಾಡ್ಕೊಂಡು ಫಸ್ಟಿಂದನೂ ಹಾಗೇ ಯಾರಾದರೂ ಕೊಡ್ತಾರೆ ಪಾಪ, ಅವ್ರದ್ದು ಮಾವಿನ ತೋಟ ಇದೆ. ಹಾಗಾಗಿ ಥರ ನನಗೆ ಈ ಥರ ನನ್ನ ಪರ್ಸ್ನಲ್ ಟ್ರೆಡಿಷ್ನಲ್ ಇಷ್ಟ. ಆ್ಯಂಡ್ ನಾವು ಹೋದ ತಕ್ಷಣ ನಾವೆಲ್ಲರೂ ಮಾತಾಡ್ಸೋ ನಮ್ಮ ಮಕ್ಕಳು ಆಲ್ರೆಡಿ ಊಟಕ್ಕೆ ಬಂದಿದ್ದರು. ಆಮೇಲೆ ನಾವು ಊಟಕ್ಕೆ ಬಂದ್ವಿ. ಚಿಕನ್ ಅವಳು ಅಡುಗೆ ಮಾಡ್ತಾಳೆ, ಬೃಂದಾನ್ ಹೆಲ್ಪ್ ಮಾಡೋದು. ಎಲ್ಲೆಡ್ಕೆ ಏನು ಹಂಗಾಕಿದ್ದೆ ಸತ್ಯ, ಕೆಂಪಾಗೈತೆ. ನಮ್ಮ ಮಕ್ಳು ಎಲ್ಲಿಂದ ಎಲ್ಲಿವರೆಗೂ ಏನೋ ಒಂದು ಆಟ ಆಡೋದು ಹಿಡ್ಕೊಂಡಿರ್ತಾರೆ. ಹಾಗೆ ನಮ್ಮದೆಲ್ಲ ಊಟ ಮುಗಿಸ್ಕೊಂಡು ನಮ್ಮ ಅತ್ತೆದಿರ ಮಕ್ಕಳೆಲ್ಲ ಕೂತ್ಕೊಂಡು ಇಲ್ಲಿ ಮಾತಾಡ್ತೇವೆ. ಸಮ್ಮರ್ ಟೈಮ್ ಬೇರೆ, ತಂಪಾಗಿ ಗಾಳಿ ಬರ್ತಾಯಿತ್ತು. ಎಲ್ಲರೂ ಕೂತ್ಕೊಂಡು ಹೊಟ್ಟೆ ಹೊಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತಿದ್ವಿ. ಆ್ಯಂಡ್ ಇದೇ ತೋರಿಸಿದ್ನಲ್ಲ ಹಳೆ ಮನೆ ಅಂತ, ಇದೇನೆ. ಅದ್ರ ಮುಂದೆನೇ ಈಗ ಹೊಸ ಮನೆ ಇರೋದು ಅವ್ರದ್ದು. ಆ್ಯಂಡ್ ಅರ್ಧ ನಮ್ಗೆ ಮನೆ ಇದಿಷ್ಟ ಆದರೆ ಇನ್ನರ್ಧ ಈ ಥರ ಓಡಾಡೋದು ತುಂಬ ನಾವು ಜಾಸ್ತಿ ಓಡಾಡ್ತಿದ್ವಿ. ಕೆರೆ ಎಲ್ಲ ಹಾಗೆಲ್ಲ ಏನು ಈ ಥರ ಇರಲಿಲ್ಲ, ಆರಾಮಾಗಿ ಓಡಾಡ್ಬೋದಿತ್ತು. ಸೊ ಊಟ ಎಲ್ಲ ಆಯ್ತಲ್ಲ, ಒಂದು ರೌಂಡ್ ವಿಸಿಟ್ ಮಾಡ್ಕೊಂಬರೋಣ ಅಂದ್ಬಿಟ್ಟು ಮಕ್ಕಳ ಜೊತೆ ಹೊರಟ್ವಿ. ದೊಡ್ಡ ಕೆರೆ ಬಾ ಅದ್ದಿ, ಆಗ ಲೈಟ್ ನೋಡಿ ದಡ ಅಲ್ಲಿ ನೀಟಾಗಿತ್ತು. ಫಸ್ಟ್ ಹೋದ್ರೆ ನಾವು ಕೈ ಕೂರೆ ಫಿಶ್ ಕೈಗೆ ಸಿಗವ, ಮತ್ತು ಬೆಳಗ್ಗೆ ಬೇಗ ಎದ್ದು ಬಂದರೆ ಇಲ್ಲಿ ಫಿಶ್ಶು ಮೇಲ್ಕೆದ್ದೊದ್ದಾಡವ. ಇವಾಗ ಯಾಕೋ ಸ್ವಲ್ಪ ಗಲೀಜಾಗಿ, ಅಂದರೆ ಯಾರನ್ನೂ ಬಿಡಲ್ಲ ಅಂತ ಇವಾಗ. ದೊಡ್ಡದಲ್ಲ ಅಲ್ಲ, ಇವಾಗ ಜನ ಎಲ್ಲ ಹೋಗಿ ಈಜೋಡು ಸತ್ತೋಗ್ತಾರೆ ಅಂದ್ಬಿಟ್ಟು ಎಲ್ಲ ಬೇಲೆ ಹಾಕಿರೋದು. ಅದು ಎಲ್ಲಿ ಅದಕ್ಕೆ ಅಲ್ಲಿ ಅಬ್ಬಾ ದೊಡ್ಡದು. ಫೋನಲ್ಲಿ ಹಿಂಗೆ ಕಾಣಿಸ್ತಾ ಇದೆಯಾ, ಬಟ್ ತುಂಬ ದೊಡ್ಡದು. ಆಗ ದೇವಸ್ಥಾನ ಗೋಪುರ ಈ ಕಾರ್ನ ಸ್ಟಾರ್ಟ್ ಮಾಡ್ರೆ ಅಲ್ಲಿ ಕಾಣಿಸ್ತೈತಲ್ಲ ಸ್ವಲ್ಪ ಹುಲ್ಲು, ಅಲ್ಲಿವರೆಗೂ ನೀಟಾಗಿತ್ತು. ನಾವು ಹೋಗಿ ಓಡಾಡೋಕ್ಕೆ ಆಟಾಡೋಕ್ಕೆ ಇಷ್ಟು ದೂರ ಬರ್ತಾಯಿದ್ವಿ. ಇವಾಗ ಬೇಲೆ ಹಾಕಿರೋದು ಗಲೀಜು ಬೆಳ್ಕೊಂಬಿಟ್ಟೈತೆ. ಸ್ಟಾರ್ಟಿಂಗ್ ಇಲ್ಲೇನು ಅಂದ್ಕೊಂಡ್ರೆ ಇಲ್ಲ ಅಂದತೈತೆ ನೋಡಿ, ಗಲೀಜಾಗಿ ಹೋಗ್ಬಿಟ್ಟೆ ಸ್ಟಾರ್ಟಿಂಗಲ್ಲೇ. ಫಸ್ಟ್ ಈ ನೀರಲ್ಲೆಲ್ಲ ಇಳಿದು ತುಂಬಾ ಆಟ ಆಡ್ತಾಯಿದ್ವಿ. ಆ್ಯಂಡ್ ಅವ್ರ ಮನೆಯಿಂದ ದೇವಸ್ಥಾನ ದೂರ ಆಗುತ್ತೆ, ಸುತ್ತ ಹಾಕ್ಕೊಂಡು ಈ ಥರ ಏರಿ ಮೇಲೆ ಹೋದರೆ ನೋಡಿ ದೇವಸ್ಥಾನ ನಿಯರಾಗಿ ಕಾಣಿಸುತ್ತೆ. ಬಟ್ ಅದೊಂದು ಫೀಲು ಬಂದಿರಲಿಲ್ಲ, ಕೆರೆಗೆಲ್ಲ ಬಂದಿರಲಿಲ್ಲ. ಪಾಪು ದೇವಸ್ಥಾನಕ್ಕೆ ಬಂದು ಹಂಗೆ ಹೋಗಿದ್ವಿ, ಕೆರೆ ಹತ್ರ ಬಂದಿರಲಿಲ್ಲ. ಇದೆ ಒಂದು 7-8 ಇಯರ್ಸ್ ಆದಮೇಲೆ ಲಾಂಗ್ ಗ್ಯಾಪ್ ಆದಮೇಲೆ ನಾನು ಮತ್ತೆ ವಿಸಿಟ್ ಮಾಡಿರೋದು ಕೆರೆ. ಅದಕ್ಕಿಂತ ಮುಂಚೆ ಎಲ್ಲ ಬಂದು ತುಂಬಾ ಆಟ ಆಡ್ತಾಯಿದ್ವಿ. ಬಟ್ ಅವಾಗಿನ ಡೇಸ್ ತುಂಬಾ ಚೆನ್ನಾಗಿರುತ್ತೆ. ನಾವೆಷ್ಟು ಜನ ಹುಡುಗರು ಹೋಗಿ ಆಟ ಆಡ್ತಾಯಿದ್ವಿ ಅಂದರೆ, ಪಾಪ ಇವಾಗಿನ ಮಕ್ಕಳಿದ್ದಾರೆ ಬಟ್ ಎಂಜಾಯ್ಮೆಂಟ್ ಗೊತ್ತಿಲ್ಲ, ಯಾಕಂದರೆ ಎಲ್ಲ ಬೇಲಿ ಹಾಕ್ಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಸೇಫ್ಟಿ ಮೆಜರ್ಮೆಂಟು. ಫೋನಲ್ಲಿ ಕಾಣಿಸ್ತಾ ಇದೆ ಅಷ್ಟೇ, ಬಟ್ ತುಂಬ ದೊಡ್ಡ ಕೆರೆ. ಅದೇ ನಾವೆಲ್ಲಿ ಬಂದಿದ್ದು ಕೆರೆಯಲ್ಲಿ ಇವತ್ತು ಪಚಂಡ ಇಲ್ಲ. ಅದಕ್ಕೂ ಎಲ್ಲಿರೋದು ಕೆರೆ ಬ್ಯಾಕ್ ಗ್ರೌಂಡಲ್ಲಿ ಕಾಣ್ತಿರೋದು ಕೆರೆನೇ, ಮೋಡ ಅಂತ ಅನಿಸುತ್ತೆ. ನಮ್ಮ ಅಕ್ಕ ಎಲ್ಲ ಇಲ್ಲಿ ವಿಡಿಯೋ ಶೂಟ್ ಮಾಡ್ತಾ ಇದ್ದಾರೆ. ಆ್ಯಂಡ್
ಊಟ ಎಲ್ಲ ಆದಮೇಲೆ ಅವ್ರ ತೋಟ ಹತ್ರನೇ ಇರುತ್ತೆ, ಹಾಗಾಗಿ ಹೋದ್ವಿ. ನೋಡ್ತಾ ಇರೋದು ಮರದಲ್ಲೇ ಹಣ್ಣಾಗಿರೋ ಕಾಯಿ, ತುಂಬಾ ಸ್ವೀಟ್ ಇತ್ತು. ಇಲ್ಲಿ ನೋಡಿಲ್ಲಿ, ವಾವ್, ಈಗ ಇಲ್ಲವೇ ನೋಡು, ಈಗ ಚೆನ್ನಾಗಿಲ್ಲ. ಮೂರು ಎಷ್ಟು ದೊಡ್ಡ ಮರ ಬಿದ್ದೋಗಿದೆ ನೋಡಿ. ಇಷ್ಟು ವರ್ಷದಿಂದ ಸಾಕಿ ಅದು ಈಗ ಈ ಥರ ಬಿದ್ದೋದ್ರೆ ಹೊಟ್ಟೆ ಉರಿಯುತ್ತೆ. ಆ್ಯಂಡ್ ಬಿದ್ದು 1-2 ಡೇಸ್ ಆಗಿರ್ಬೇಕೇನೋ, ಕಾಯೆಲ್ಲ ಇನ್ನೂ ಫ್ರೆಶ್ಶಾಗಿ ಹಾಗೆ ಇತ್ತು. ಆ್ಯಂಡ್ ನಮ್ಮ ಅತ್ತೆ ಅಂತೂ ಮಾವಿನಕಾಯಿ ನೋಡಿ ನೋಡಿ ಹಣ್ಣಾಗಿರೋವೆಲ್ಲ ಕಿತ್ಕೊಳ್ತಾನೆ ಇದ್ದರು. ಅವ್ರಿಗೂ ಒಂಥರ ಖುಷಿ ಈ ಥರ ಮರದಲ್ಲಿ ಹಣ್ಣಾಗಿರೋ ಕಿತ್ಕೊಳ್ಳೋಕ್ಕೆ. ಹಾಂ ಹಾಂ, ಒಂದೇ ಒಂದು ಹಣ್ಣಾಗೈತೆ. ಚೆನ್ನಾಗೈತೆ ಸ್ವೀಟು. ಮೇಲೆ ಆಗ ನಾವು ಹೋದಾಗ ತೋಟ ಎಲ್ಲ ಇರಲಿಲ್ಲ, ಈಗ ಹಾಕಿರೋದು ಎಲ್ಲ. ಚೆನ್ನಾಗಿದೆ ಅಂದ್ಬಿಟ್ಟು ಫೋಟೋಸ್ ಎಲ್ಲ ಹಿಡ್ಕೊಂಡು ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ರು. ಅವರು ನಮಗೆ ಈ ಥರ ಇಷ್ಟ ಆಗುತ್ತೆ ಅಂದರೆ ಪಾಪ ಮಕ್ಳಿಗೆ ಇಷ್ಟ ಆಗಲ್ವಾ, ಅವರು ಅಷ್ಟೇ ತೋಟ ಫುಲ್ ಸುತ್ತಾಡ್ತಾನೆ ಇದ್ದರು. ಒಂದು ಮರ ಏನು ಬಿದ್ದೋಗಿತ್ತಲ್ವ, ಅದ್ರಲ್ಲಿ ತುಂಬ ಕಾಯಿದ್ವು, ಹಾಗಾಗಿ ಮಕ್ಕಳಿಗೆಲ್ಲ ಕಿತ್ಕೊಂಡು ವೇಸ್ಟ್ ಮಾಡಬೇಡ್ರಿ ಅಂದರೆ 2 ಡೇಸ್ ಆಗಿತ್ತು ಅಷ್ಟೇ. ಸೊ ಚೆನ್ನಾಗಿತ್ತು, ಇನ್ನೂ ಫ್ರೆಶ್ ಆಗಿ, ಹಾಗಾಗಿ ಮತ್ತೆಲ್ಲ ಕಿತ್ಕೊತಾರೆ ಊರಿಗೆ ಎತ್ಕೊಂಡು ಹೋಗೋದಕ್ಕೆ. ನೋಡ್ರು ಸಾಕು ಬೇಡ ನಾವೇನಾ ಈಗ ಇಲ್ಲ ಐತೆ ಅಂದರೆ ನೀವು ಹಣ್ಣು ಮಾಡ್ಕೋಬೇಕು ಎತ್ಕೊಂಡೋಗಿ, ಆಗ ಅಲ್ಲವೇ. ನೋಡ್ತಾ ಇರ್ಬೋದು ತೋಟ ಎಷ್ಟು ಚೆನ್ನಾಗಿದೆ. ಆಲ್ರೆಡಿ ಮಾರಾಕಿದ್ದಾರೆ ತೋಟ. ಆ್ಯಂಡ್ ಇವ್ರದ್ದೇ ಒಂದು ಮರ ಇದೆ, ಅದರಲ್ಲೂ ಒಂದು ಕಾಯಿ ಬಂದು 1/2 kg ಬರುತ್ತೆ. ಆ್ಯಂಡ್ ಸ್ವೀಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ಬಂದು ಒಂದು ವಿಸಿಟ್ ಹಾಕ್ಕೊಂಡು ಇವ್ರದ್ದೇ ಅಡಿಕೆ ತೋಟ ಎಲ್ಲ ಇತ್ತು. ಹಾಗೆ ನಮಗಿಷ್ಟ ಆಗಿ ನಾವು ಒಂದೊಂದು ಪಿಕ್ ಹಿಡ್ಕೊಂಡು ಫೋಟೋಸ್ನೆಲ್ಲ ಹಿಡ್ಕೊಂಡು ಹೊರಡಬೇಕು. ತೋಟ ಎಲ್ಲ ನೋಡಿಕೊಂಡು ನಾವೀಗ ಮನೆಗೆ ಹೋಗ್ತಾ ಇದ್ದೀವಿ. ಏನಾಯಿತು ಎಲ್ರಿಗೂ ಬಾಯ್ ಹೇಳಿ ಊರಿಗೆ ಹೋಗೋಣ ಹಂಗೆ ಅಂದಿವಿ. ಬರ್ತಾ ನಮ್ಮಕ್ಕ ಮನೆಗೆ ಹೋಗಿ ಒಂದು ವಿಸಿಟ್ ಹಾಕ್ಕೊಂಡು ಬರೋಣ ಅಂದ್ಬಿಟ್ಟು ಬರ್ತಾಯಿದ್ವಿ. ಅವನು ಇರ್ತಾ ಇಲ್ಲ. ಸಾಯಂಕಾಲ ಆಯ್ತು, ನಮ್ಮ ಅಕ್ಕ ಮನೆಗೆ ಬಂದಿದ್ದೀವಿ. ಅವ್ರು ಸ್ಕೂಲ್ ಟೀಚರು, ಸ್ಕೂಲ್ ಹೋಗಿದ್ದಾರೆ, ಬರ್ತಾರೆ. ಸ್ಕೂಲ್ ಬಿಡೋ ಟೈಮಾಗಿ ಅಕ್ಕ ನೋಡಿ ಸ್ಕೂಲ್ ಸ್ವೆಟ್ ಹೋಗಿದೆ. ಇದೇ ನಮ್ಮ ಅಕ್ಕ ಮನೆ. ಆ್ಯಕ್ಚುಲಿ ನಾವು ಮ್ಯಾರೇಜಿಂದನೂ ಕರೀತಾಯಿದ್ರು. ಫಸ್ಟು ಬೆಂಗಳೂರಲ್ಲಿದ್ದರು, ಆಮೇಲೆ ಮತ್ತೆ ಇಲ್ಲಿ ಸೆಟ್ಲ್ ಆದರು. ಬಟ್ ನಮಗೆ ಹೋಗೋಕ್ಕಾಗಿರಲಿಲ್ಲ. ಆಮೇಲೆ ನಮ್ಮ ಅಕ್ಕನೂ ಬಂದರು, ಎಲ್ಲ ಕುತ್ಕೊಂಡು ಮಕ್ಕಳೆಲ್ಲ ಆಡ್ತಾಯಿದ್ರು. ಎಲ್ಲೋದ್ರು ಚೆಸ್ ಹಿಡ್ಕೊಂಡ್ಬಿಡ್ತಾರೆ ನಮ್ಮ ಮಕ್ಕಳು. ಸುಮ್ಮನೆ ಒಂದು 1/2 hour ಇದ್ದೋಗೋಣ ಅಂದರೆ ಅವರು ಕಾಫಿ ಕುಡ್ದೋಗಿ ಅಂದ್ರೆ, ಹಾಗಾಗಿ ಇದ್ದು ಈಗೆಲ್ಲ ಅವ್ರನ್ನೂ ಮಾತಾಡಿಸ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಅವ್ರೂರಿಂದ ಬಂದರೆ ವ್ಯೂ ನೋಡಿ ಈ ಥರ ಕಾಣಿಸುತ್ತೆ ಅವ್ರೂರಿಗೆ. ಆಮೇಲೆ ಆಂದಿವೆ ನಮ್ಮ ಅಕ್ಕವ್ರನ್ನೆಲ್ಲ ಅಲ್ಲೇ ಬಿಟ್ಟು ನಾವು ನಮ್ಮೂರ ಕಡೆಗೆ ಬಂದ್ವಿ. ಸೊ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆಗಿದರೆ ಇಲ್ಲಿ ಕೊನೆ ತನಕ ಯಾರು ವಿಡಿಯೋ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.